ಶಿವಮೊಗ್ಗದ ಕುವೆಂಪು ವಿವಿಯಲ್ಲಿ ಕಾಂಗ್ರೆಸ್ನ ವಿದ್ಯಾರ್ಥಿ ಸಂಘಟನೆ ಎನ್ಎಸ್ಯುಐನ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಪ್ರತಿಭಟನೆಯ ಸಂದರ್ಭದಲ್ಲಿ ಆಕ್ರೋಶವನ್ನ ಎಲ್ಲೆ ಮೀರಿ ವ್ಯಕ್ತಪಡಿಸಿದ್ದಾರೆ. ಹೂವಿನ ಕುಂಡಗಳನ್ನೆಲ್ಲ ಒಡೆದು ದಾಂಧಲೆ ಮಾಡಿದ್ದಾರೆ. ವಿವಿ ಕುಲಪತಿ ಕಚೇರಿಗೆ ನುಗ್ಗಿ ಹೂವಿನ ಕೊಂಡ ಒಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿವಿ ಕುಲಪತಿ ಪ್ರೊಫೆಸರ್ ಶರತ್ ಅನಂತಮೂರ್ತಿ ಅವರ ನಾಮಫಲಕಕ್ಕೆ ಮಸಿ ಬಳಿದಿದ್ದಾರೆ. ಎನ್ಎಸ್ಯುಐ ಪ್ರತಿಭಟನೆಗೆ ಕಾರಣ ಪರೀಕ್ಷಾ ಶುಲ್ಕವನ್ನು ಜಾಸ್ತಿ ಮಾಡಿದ್ದಾರೆ. ಮಾರ್ಕ್ಸ್ ಕಾರ್ಡ್ನಲ್ಲಿ ತಪ್ಪಾಗಿ ಅಂಕಗಳನ್ನು ಮುದ್ರಣ ಮಾಡಿದ್ದಾರೆ. ಕಳೆದ 2 ಘಟಿಕೋತ್ಸವದ ಸರ್ಟಿಫಿಕೇಟ್ಗಳನ್ನು ಕೊಟ್ಟಿಲ್ಲ. ಇದೆಲ್ಲದಕ್ಕೆ ಕಾರಣ ಆಗಿರೋದು ವಿವಿ ಕುಲಪತಿಯವರ ಕಾರ್ಯವೈಖರಿ ಅಂತ ಎನ್ಎಸ್ಯುಐ ಕಾರ್ಯಕರ್ತರು ಪ್ರತಿಭಟನೆ ಮಾಡಿರೋದು ನೋಡ್ತಾ ಇದ್ದೀರಿ. ಕಾಂಗ್ರೆಸ್ನ ವಿದ್ಯಾರ್ಥಿ ಸಂಘಟನೆ ಎನ್ಎಸ್ಯುಐ ಇದರಿಂದ ನಡೆದಿರುವಂಥ ಪ್ರತಿಭಟನೆಯ ದೃಶ್ಯ. ಪ್ರತಿಭಟನೆ ಅತಿರೇಕಕ್ಕೂ ಕೂಡ ಹೋಗಿದೆ. ವಿವಿ ಕುಲಪತಿ ಕಚೇರಿಗೆ ನುಗ್ಗುವಂತ ಪ್ರಯತ್ನಗಳಾಗಿದೆ. ಹೂವಿನ ಕುಂಡವೊಂದನ್ನು ಒಡೆದು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎನ್ಎಸ್ಯುಐ ಕಾರ್ಯಕರ್ತರು. ಎನ್ಎಸ್ಯುಐನ ಕಾರ್ಯಕರ್ತರು ನಡೆಸಿರುವಂತ ಪ್ರತಿಭಟನೆಯ ದೃಶ್ಯ ಇದು. ಕುವೆಂಪು ವಿವಿ ಶಿವಮೊಗ್ಗ. ಕಾರಣ ಏನು ಅಂತಂದ್ರೆ ಕಾರ್ಯವೈಖರಿ ಸರಿ ಇಲ್ಲ. ಅದು ಪ್ರೊಫೆಸರ್ ಶರತ್ ಅನಂತಮೂರ್ತಿ ಅವರದು, ವಿವಿ ಕುಲಪತಿ. ಮಸಿ ಬಳಿತಾ ಇರೋದನ್ನು ನೋಡ್ತಾ ಇದ್ದೀರಿ. ನಾಮಫಲಕಕ್ಕೆ ಮಸಿ ಬಳಿತಾ ಇರೋದು. ಹೂವಿನ ಕುಂಡಗಳನ್ನು ಒಡೆದು ಪ್ರತಿಭಟಿಸಿದ್ದಾರೆ. ವಿವಿ ಕುಲಪತಿಯ ಕಾರ್ಯವೈಖರಿ ಸರಿ ಇಲ್ಲ. ಸರ್ಟಿಫಿಕೇಟ್ ಸಕಾಲಕ್ಕೆ ಸಿಗ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ. ಅಂಕಗಳ ಮುದ್ರಣ ಸರಿ ಆಗ್ತಾ ಇಲ್ಲ. ಇದೆಲ್ಲ ಕಾರಣಗಳನ್ನ ಮುಂದಿಟ್ಟು ಜೊತೆಗೆ ಪರೀಕ್ಷಾ ಶುಲ್ಕವನ್ನ ಕೂಡ ಏರಿಕೆ ಮಾಡಲಾಗಿದೆ. ಇದು ಬಡ ವಿದ್ಯಾರ್ಥಿಗಳಿಗೆ ಹೊರೆಯಾಗ್ತಿದೆ ಅಂತ ಎನ್ಎಸ್ಯುಐ ಪ್ರತಿಭಟನೆ ಮಾಡಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್ ಫೋನ್ ಸಂಪರ್ಕದಲ್ಲಿ. ರಾಜೇಶ್ ಕಾಮತ್, ಹೂವಿನ ಕುಂಡಗಳನ್ನು ಒಡಿತಾ ಇರೋದು, ನಾಮಫಲಕಕ್ಕೆ ಮಸಿ ಬಳಿತಾ ಇರೋದು ನೋಡ್ತಾ ಇದ್ದೀವಿ. ಇಷ್ಟೆಲ್ಲ ಆಕ್ರೋಶಕ್ಕೆ ಏನ್ ಕಾರಣ ಆಯ್ತು? ಯಾಕಂದ್ರೆ ಇದಿಷ್ಟು ಕೂಡ ಕಳೆದ 5-6 ತಿಂಗಳಿಂದ ವಿಬಿನಲ್ಲಿ ಆಗಾಗ್ಲೇ ಈ ಎನ್ಎಸ್ಯುಐ ಕಾರ್ಯಕರ್ತರು ಪ್ರತಿಭಟನೆ ನಡೆಸ್ತಾ ಇದ್ರು. ಅಂಕಪಟ್ಟಿ ಕೊಡ್ತಾ ಇಲ್ಲ, ಸರಿಯಾಗಿಲ್ಲ, ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ವಿಶ್ವವಿದ್ಯಾಲಯ ಚೆಲ್ಲಾಟ ಆಡ್ತಾ ಇದೆ. ಇವ್ರೇನ್ ಕುಲಪತಿಗಳ ಅಧಿಕಾರ ಸ್ವೀಕಾರ ಮಾಡಿದ್ರು ಶರತ್ ಅನಂತಮೂರ್ತಿ ಅವರು, ಅವಾಗಿನ ಕೂಡ ಅಧಿಕಾರಿಗಳ ವರ್ಗ ಆಂತರಿಕವಾಗಿ ಕಚ್ಚಾಟದಲ್ಲಿ ತೊಡ್ಕೊಂಡಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಕಾಳಜಿನೇ ವಹಿಸ್ತಾ ಇಲ್ಲ. ಮತ್ತೆ ಕಳೆದ 5 ತಿಂಗಳ ಹಿಂದೆ ಪರೀಕ್ಷೆ ಬರೆದಿದ್ದ 1, 3 ಮತ್ತು 5ನೇ ಸೆಮಿಸ್ಟರ್ಗಳ ಫಲಿತಾಂಶವನ್ನು ಇದುವರೆಗೂ ಪ್ರಕಟ ಮಾಡ್ತಿಲ್ಲ. ಆಮೇಲೆ ಏನ್ ಮೌಲ್ಯಮಾಪನ ಮಾಡ್ತಾರೋ ಉಪನ್ಯಾಸಕರಿಗೆ ಮೌಲ್ಯಮಾಪನ ಗೌರವಧನ ಕೊಡದೇ ಇರೋದ್ರಿಂದ ಅವರು ಮೌಲ್ಯಮಾಪನವನ್ನು ಬಹಿಷ್ಕಾರ ಮಾಡಿದ್ದಾರೆ. ಆಮೇಲೆ ಕಳೆದ 3 ವರ್ಷಗಳಿಂದ ಕಾನ್ವೊಕೇಶನ್ ಸೇರಿದ ಹಾಗೆ ಅಂಕಪಟ್ಟಿಗಳನ್ನೇ ಕೊಡ್ತಾ ಇಲ್ಲ. ಮುದ್ರಿಸ್ಲಿಕ್ಕೆ ಟೆಂಡರ್ ಕರೀತೀವಿ ಅಂತ ಹೇಳ್ತಾ ಇದ್ದಾರೆ. ಪದವಿ ಪೂರೈಸಿರ್ತಕ್ಕಂಥ ವಿದ್ಯಾರ್ಥಿಗಳು ಅಂಕಪಟ್ಟಿಗಳಿಲ್ಲದೆ ಪರದಾಡುವಂತ ಪರಿಸ್ಥಿತಿ ಇದೆ. ಇಂಥ ಸ್ಥಿತಿನಲ್ಲಿ ಯೂನಿವರ್ಸಿಟಿ ನಡೀತಿದೆ. ಯಾವಾಗ ಪ್ರತಿಭಟನೆ ಮಾಡಿದ್ರು ಕೂಡ ಇವರು ಇದನ್ನೇ ಹೇಳ್ತಾರೆ, ಮತ್ತೆ ಮಾಡ್ಕೊಡ್ತೀವಿ, ಸರಿ ಮಾಡ್ತೀವಿ, ನಿಮ್ ಬೇಡಿಕೆ ಈಡೇರಿಸ್ತೀವಿ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಿದ್ದಂಗೆ ನೋಡ್ಕೊಳ್ತೀವಿ ಅಂತ ಹೇಳ್ತಾರೆ. ಅದೇ ರೀತಿಯಿಂದ ನಡ್ಕೊಳ್ತಾರೆ. ಕಳೆದ ವಾರದ ಹಿಂದೆ ಕೂಡ ಪ್ರತಿಭಟನೆ ಮಾಡಿದಾಗ ಇದೇ ರೀತಿಯ ಭರವಸೆಯನ್ನು ಕೊಟ್ಟಿದ್ರು. ಇನ್ನೊಂದು ವಾರದಲ್ಲಿ ನಾವು ನಿಮ್ ಬೇಡಿಕೆಯನ್ನು ಈಡೇರಿಸ್ತೀವಿ ಅಂತ ಹೇಳಿದ್ರು. ಆದ್ರೆ ಇದುವರೆಗೂ ಕೂಡ ಮಾಡ್ತಾ ಇಲ್ಲ. ವಿವಿಯಲ್ಲಿ ಏನೇ ಸಾಕಷ್ಟು ಬಡ ಮತ್ತು ಮಧ್ಯಮ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಅವ್ರ ಶುಲ್ಕನ್ನು ಏಕಾಏಕಿ ದಿಢೀರಾಗಿ ಏರಿಕೆ ಮಾಡಿರ್ತಕ್ಕಂಥದ್ದು. ಈ ರೀತಿ ರಾಜೇಶ್, ಇಲ್ಲಿ ಪ್ರತಿಭಟನೆಯ ದಾರಿ ಸರಿ ಇಲ್ಲ, ಉದ್ದೇಶ ಸರಿ ಇದೆ. ಹೌದು, ಯಾಕಂದ್ರೆ ಈಗಾಗ್ಲೇ ಅವ್ರಿಗೆ ಸಮಸ್ಯೆ ಆಗಿರೋದ್ರಿಂದನೇ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿರೋದು. ಯಾಕಂದ್ರೆ ಬಡ ಮತ್ತು ಮಧ್ಯಮ ವಿದ್ಯಾರ್ಥಿಗಳು ಹೆಚ್ಚಾಗಿ ಓದ್ತಾ ಇರೋದ್ರೆ ಶುಲ್ಕ ಜಾಸ್ತಿ ಆಗಿರೋದು ಅವ್ರಿಗೆ ಕಟ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತೆ ಅದ್ರ ಒಂದ್ ಕಡೆ ಅಂಕಪಟ್ಟಿಗಳು ಸಿಗ್ತಾ ಇಲ್ಲ. ಹೀಗಾದಾಗ ಇವರು ಪದೇ ಈಗ ಔಟ್ಪುಟ್ ಆದವರಿಗೆ ಎಲ್ಲಿಂದ ಮಾರ್ಕ್ಸ್ ಕಾರ್ಡ್ ತಗೊಂಡು ಹೋಗಿ ಬೇರೆ ಕಡೆ ಕೆಲಸಕ್ಕೆ ಹೋಗ್ಬೇಕು ಅಥವಾ ಇನ್ನೊಂದೇನಾದ್ರು ಜಾಬಿಗೆ ಅಪ್ಲೈ ಮಾಡ್ಬೇಕಂದ್ರೆ ಅಂಕಪಟ್ಟಿ ಇಲ್ದಿದ್ರೆ ಹೇಗ್ ಮಾಡ್ತಾರೆ? ಆನ್ಲೈನ್ ಅಲ್ಲಿ ಪ್ರಿಂಟ್ಔಟ್ ತಗೊಂಡು ಹೋಗ್ರಿ ಅಂತಾರೆ. ಅದು ಸರಿನಾ? ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅನ್ನೋದು ಅವರ ಪ್ರಶ್ನೆ ಇರ್ತಕ್ಕಂಥ. ವಿದ್ಯಾರ್ಥಿಗಳು ಸರಿ ಇದ್ದಾರೆ, ಆದ್ರೆ ಅವರ ಆಕ್ರೋಶ ಭರಿತರ ಕಾರಣ ಇದೇ ಕಾರಣ.
ಯಾಕಂದ್ರೆ ಪದೇ ಪದೇ ಇವ್ರಿಗೆ ಹೇಳಿದ್ರು ಇವ್ರು ಮಾಡ್ತಿಲ್ಲ, ಈ ಬಾರಿ ನಾವ್ ಏನಾದ್ರೂ ಮಾಡ್ಲೇಬೇಕು ಅಂತ ಹೇಳಿ ಈ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಯಾಕಂದ್ರೆ ಇನ್ನೊಂದು ಘಟಿಕೋತ್ಸವ ಕೆಲವೇ ಒಂದು 2-3 ದಿನದಲ್ಲಿ ಘಟಿಕೋತ್ಸವಕ್ಕೆ ಸಿದ್ಧತೆಗಳು ನಡೆದಿದೆ, ಅದು ಕೂಡ ಇದೇ ರೀತಿ ಆಗುತ್ತೆ ಅನ್ನೋ ಒಂದು ಆಕ್ರೋಶದ ಹಿನ್ನೆಲೆಯಲ್ಲಿ ಈ ರೀತಿ ನಡ್ಕೊಂಡಿದ್ದಾರೆ. ಆಮೇಲೆ ಅನಂತಮೂರ್ತಿ ಅವರು, ಶರತ್ ಅನಂತಮೂರ್ತಿ ಅವರು ಬಂದ ಮೇಲೆ ಅಧಿಕಾರಿಗಳ ಆಂತರಿಕ ಕಚ್ಚಾಟ ಈ ಪರಿಸ್ಥಿತಿ ಕಾರಣ ಅನ್ನೋದು ಕೂಡ ಈ ವಿದ್ಯಾರ್ಥಿ ಸಂಘಟನೆಯವರ ಆರೋಪ ಆಗಿದೆ. ಥ್ಯಾಂಕ್ ಯು ರಾಜೇಶ್ ಮಾಹಿತಿಗೆ. ಇವತ್ತು ಕುವೆಂಪು ವಿಶ್ವವಿದ್ಯಾಲಯದ ವಿರುದ್ಧ ಶಿವಮೊಗ್ಗ ಜಿಲ್ಲೆ ಉನ್ನತ ವತಿಯಿಂದ ಹೋರಾಟವನ್ನು ನಡೆಸ್ತಾ ಇದ್ದೀವಿ. ನಾವು ಸಾಕಷ್ಟು ಬಾರಿ ಕುವೆಂಪು ವಿಶ್ವವಿದ್ಯಾಲಯಕ್ಕೆ ಮನವಿಯನ್ನ ಕೊಟ್ಟಿದ್ದೀವಿ. ಕಳೆದ 2 ವರ್ಷಗಳಿಂದಲೂ ಸಹ ಮನವಿಯನ್ನ ಕೊಡ್ತಾನೆ ಬರ್ತಾ ಇದ್ದೀವಿ. ಆದ್ರೂ ಕೂಡ ವಿಶ್ವವಿದ್ಯಾಲಯದ ಕುಲಪತಿಗಳು, ರಿಜಿಸ್ಟ್ರು ಯಾವುದೇ ರೀತಿಯಾದ ಸ್ಪಂದನೆಯನ್ನ ನೀಡಿಲ್ಲ. ದಿನೇ ದಿನೇ ವಿದ್ಯಾರ್ಥಿ ವಿರೋಧಿ ನೀತಿ ಹೆಚ್ಚಾಗ್ತಾನೆ ಇದೆ ಹೊರತು ಯಾವುದೇ ರೀತಿ ಕಡಿಮೆ ಆಗುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಇವತ್ತು ಶಿವಮೊಗ್ಗ ಜಿಲ್ಲೆ ಎನ್ಎಸ್ ವತಿಯಿಂದ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀವಿ, ವಿಸಿಯನ್ನ ವಜಾ ಮಾಡಿ ದಕ್ಷ ಅಧಿಕಾರಿಯನ್ನ ಈ ಸ್ಥಾನಕ್ಕೆ ಕೊಡಬೇಕು ಅಂತೇಳಿ ನಾವು ಇವತ್ತು ಶಿವಮೊಗ್ಗ ಜಿಲ್ಲೆ ಎನ್ಎಸ್ ವತಿಯಿಂದ ಒತ್ತಾಯಿಸ್ತಾ ಇದ್ದೀವಿ. ಇವತ್ತು ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿ ಒಳಗಡೆ ಇರ್ತಕ್ಕಂಥ ಪಾಠಗಳನ್ನೆಲ್ಲ ಹೊಡೆದಾಕುವಂತ ಕೆಲಸನ ಮಾಡಿದ್ದಾರೆ. ನಾವು ವಿದ್ಯಾರ್ಥಿಗಳ ಪರವಾಗಿ ಯಾವಾಗ್ಲೂ ಇರ್ತೀವಿ, ವಿದ್ಯಾರ್ಥಿಗಳಿಗೆ ನೆರವಾಗುವಂತ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ನಡೆಸ್ತಾನೆ ಇರ್ತೀವಿ. ಯಾವುದೇ ರೀತಿಯಂತ ತಲೆಗೊಂದುವ ವಿಷಯನೇ ಇಲ್ಲ. ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಡ್ತಾನೆ ಇರ್ತೀವಿ ಅಂತ ಹೇಳಿ ಈ ಮೂಲಕ ಹೇಳಕ್ಕೆ ಇಷ್ಟ. ಕಳೆದ 1 ಮತ್ತು 5 3ನೇ ಸೆಮಿಸ್ಟರ್ನ ರಿಸಲ್ಟ್ ಕಳೆದ ವಾರವಷ್ಟೇ 5 ತಿಂಗಳ ಹಿಂದೆ ಪರೀಕ್ಷೆ ನಡೆದಿತ್ತು. ಆದ್ರೆ ನಿನ್ನೆ ಮೊನ್ನೆ ಎಲ್ಲ ರಿಸಲ್ಟ್ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ರೆ ಯಾವುದೇ ರೀತಿ ರಿಸಲ್ಟ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.